ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಶ್ವೇತಾ ಆಚಾರ್ಯ. ಮಚ್ಚು ಹಿಡಿದು ರೀಲ್ಸ್ ಮಾಡಿದ್ದಂತಹ ರಜತ್ ಮತ್ತೆ ಅರೆಸ್ಟ್ ಆಗಿದ್ದಾರೆ. ವಿಚಾರಣೆಗೆ ಹೋದಾಗಲೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಜಾಮೀನು ಷರತ್ತು ಉಲ್ಲಂಘನೆ ಆರೋಪದಡಿ ಬಂಧನ ಆಗಿದೆ. ವಿಚಾರಣೆಗೆ ಅಂತ ಹೋಗಿದ್ದಾಗಲೇ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಬಸವೇಶ್ವರ ಠಾಣೆಗೆ ವಿಚಾರಣೆಗೆ ಅಂತ ಆಗಮಿಸಿದ್ದಂತಹ ರಜತ್ ದೃಶ್ಯದಲ್ಲಿ ನೋಡ್ತಾ ಇದ್ದಾರೆ. ಮಚ್ಚು ಹಿಡಿದು ರೀಲ್ಸ್ ಮಾಡಿ ಆ ಕೇಸ್ನಲ್ಲಿ ಜೈಲ್ ಪಾಲಾಗಿತ್ತು. ಷರತ್ತುಬದ್ಧ ಜಾಮೀನನ್ನ ನೀಡಲಾಗಿತ್ತು. ಆದ್ರೆ ಆ ಷರತ್ತುಗಳನ್ನೇ ಉಲ್ಲಂಘನೆ ಮಾಡಿದಂತ ಆರೋಪದಲ್ಲಿ ಈಗ ಮತ್ತೆ ಅರೆಸ್ಟ್ ಆಗಿದ್ದಾರೆ. ಪ್ರತಿ ವಿಚಾರಣೆಗೂ ಹಾಜರಾಗಬೇಕು ಅಂತ ಷರತ್ತನ್ನ ವಿಧಿಸಲಾಗಿತ್ತು. ಆದ್ರೆ ಕಳೆದ ವಿಚಾರಣೆ ವೇಳೆ ನ್ಯಾಯಾಲಯಕ್ಕೆ ರಜತ್ ಬಂದಿರಲಿಲ್ಲ, ಗೈರಾಗಿದ್ರು. ರಜತ್ ಜೊತೆ ವಿನಯ್ ಕೂಡ ಅರೆಸ್ಟ್ ಆಗಿದ್ರು. ವಿನಯ್ ನಿವಾಸಕ್ಕೂ ಬಸವೇಶ್ವರ ನಗರ ಪೊಲೀಸರು ತೆರಳಿದ್ರು. ಇಬ್ಬರ ವಿರುದ್ಧವೂ ನಾನ್ ಬೇಲೆಬಲ್ ವಾರೆಂಟ್ ಜಾರಿಯಾಗಿತ್ತು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಮಚ್ಚಿಡಿದು ರೀಲ್ಸ್ ಮಾಡಿ ದೂರು ಕೊಟ್ಟು ಕೇಸ್ ಆಗಿ ಜೈಲ್ ಪಾಲಾಗಿ ಷರತ್ತುಬದ್ಧ ಜಾಮೀನಿನ ಮೇಲೆ ಹೊರಗಡೆ ಬಂದಿದ್ರು. ಆದ್ರೆ ಆ ಷರತ್ತುಗಳನ್ನೇ ಮರೆತು ಬಿಟ್ರ. ಹಾಗಾದ್ರೆ ಹೊರಗಡೆ ಬಂದ ಮೇಲೆ ಏನಂತೆ ಪ್ರಾಬ್ಲಮ್? ಯಾಕೆ ವಿಚಾರಣೆ ಕಳೆದ ಬಾರಿ ಹಾಜರಾಗ್ಲಿಲ್ಲ? ಈಗೇನ್ ಡೆವಲಪ್ಮೆಂಟ್ ಆಗಿದೆ? ಶ್ವೇತಾ, ಏನು ಮಚ್ಚು ಹಿಡಿದು ರೀಲ್ಸ್ ಮಾಡಿದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಜತ್ ಹಾಗೂ ವಿನಯರಿಗೆ ಜಾಮೀನನ್ನು ಅಂದರೆ ಷರತ್ತುಬದ್ಧ ಜಾಮೀನನ್ನು ಕೂಡ ಕೊಡಲಾಗಿತ್ತು. ನಂತರ ಜೈಲಿನಿಂದ ಕೂಡ ಇವರು ಬಿಡುಗಡೆ ಆಗಿದ್ರು. ಸದ್ಯ ಈಗ ಏನು ಆ ಷರತ್ತುಬದ್ಧ ಜಾಮೀನಲ್ಲಿ ಇವರು ಪ್ರತಿ ತಿಂಗಳಿಗೊಮ್ಮೆ ಏನು ಕೋರ್ಟ್ಗೆ ಹಾಜರಾಗಿ ಅಲ್ಲಿ ಜಡ್ಜ್ ಮುಂದೆ ನಿಂತ್ಕೊಳ್ಬೇಕಾಗುತ್ತೆ, ಅಂದ್ರೆ ಅಲ್ಲಿ ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ. ಹಾಗಾದ್ರೆ ಕಳೆದ ಬಾರಿ ಅಂದ್ರೆ ಏನು ವಿಚಾರಣೆಗೆ ಹಾಜರಾಗುವಂಥ ಸಮಯವನ್ನು ನಿಗದಿಪಡಿಸಿದ್ರು. ಆ ನಿಗದಿಪಡಿಸಿರ್ತಕ್ಕಂಥ ಸಮಯ ಏನಿತ್ತು ಆ ಸಮಯಕ್ಕೆ ಇವರು ಹಾಜರಾಗಿರಲಿಲ್ಲ. ಹಾಗಾಗಿ ಇವರಿಗೆ ನಾನ್ ಬೇಲಬಲ್ ವಾರೆಂಟ್ ಅನ್ನ ಜಾರಿ ಮಾಡಿದ್ರು, ಅಂದ್ರೆ NBW ವಾರೆಂಟ್ ಮಾಡಿದ್ರು. ಸೊ ಹೀಗಾಗಿ ಪೊಲೀಸರಿಗೆ ಯಾವಾಗ ಕೋರ್ಟ್ನಿಂದ ಮಾಹಿತಿ ಬಂತು, ಮಾಹಿತಿಯ ಹಿನ್ನೆಲೆಯಲ್ಲಿ ಪೊಲೀಸರಿಗೆ ಇಬ್ಬರನ್ನ ಕೂಡ ಬಂಧನ ಮಾಡಿರ್ತಕ್ಕಂಥ. ಪ್ರಮುಖವಾಗಿ ರಜತ್ನನ್ನ ಇವತ್ತು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೊಟ್ಟಿದ್ರು. ನೋಟಿಸ್ ಕೊಟ್ಟಂತ ಹಿನ್ನೆಲೆಯಲ್ಲಿ ಆತ ಏನು ಠಾಣೆಗೆ ಬಂದಿದ್ದ. ಸದ್ಯ ಇಲ್ಲೇ ಅದನ್ನ ಬಂಧನ ಮಾಡಿರ್ತಕ್ಕಂಥದ್ದು. ಇನ್ನ ಏನು ವಿನಯನನ್ನ ಮನೆಯಲ್ಲಿರ್ತಕ್ಕಂಥ ಹಿನ್ನೆಲೆಯಲ್ಲಿ ವಿನಯ್ಗೂ ಕೂಡ ಮನೆಗೆ ತೆರಳಿ ಅಲ್ಲಿ ಬಂಧನವನ್ನು ಮಾಡಿರ್ತಕ್ಕಂಥ. ಸದ್ಯ ವಿನಯನನ್ನ ಈಗ ಕರೆತರುವಂತ ನಿಟ್ಟಿನಲ್ಲಿ ಈಗ ಬಸವೇಶ್ವರ ನಗರ ಪೊಲೀಸರು ಮುಂದಾಗಿದ್ದಾರೆ. ಪ್ರಮುಖವಾಗಿ ರಜತ್ನನ್ನ ಒಳಭಾಗದಲ್ಲಿ ಈಗ ಕೂರಿಸಿಕೊಂಡಿರ್ತಕ್ಕಂಥ ಪೊಲೀಸರು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಏನು ಕೋರ್ಟ್ಗೆ ಕರೆದೊಯ್ಯುವಂತ ನಿಟ್ಟಿನಲ್ಲಿ ಮುಂದಾಗ್ತಾರೆ. ಪ್ರಮುಖವಾಗಿ NBW ಏನು ಜಾರಿ ಮಾಡಿದ್ರು, ಈ ಜಾರಿ ಮಾಡಿದಂತ ಹಿನ್ನೆಲೆಯಲ್ಲಿ ಇವತ್ತು ಮತ್ತೆ ಅವರನ್ನ ಬಂಧನವನ್ನು ಮಾಡಿ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ. ಶ್ವೇತಾ, ವಿನಯ್ ಮನೆಗೂ ಕೂಡ ಪೊಲೀಸರು ತೆರಳಿದ್ರು. ಕಳೆದ ಬಾರಿ ವಿನಯ್ ಕೂಡ ವಿಚಾರಣೆಗೆ ಆಗಿರ್ಲಿಲ್ವಾ? ಶ್ವೇತಾ, ಅಂದ್ರೆ ಕೋರ್ಟ್ಗೆ ಇಬ್ಬರಿಗೂ ಕೂಡ ಒಮ್ಮೆಲೆ ನೋಟಿಸ್ ಅನ್ನು ಕೊಟ್ಟಿದ್ರು. ಅಂದ್ರೆ ಪ್ರತಿ ತಿಂಗಳಿಗೊಮ್ಮೆ ಹಿಯರಿಂಗ್ ಇರುತ್ತೆ, ಅವರು ಅಲ್ಲಿ ಹಾಜರಾಗಬೇಕಾಗುತ್ತೆ. ಕೋರ್ಟ್ಗೆ ಹೋಗಿ ಹಾಜರಾಗಿ ಅಲ್ಲಿ ಹಾಜರಾತಿಯನ್ನ ಸಲ್ಲಿಸಲಿ, ನಂತರ ಮುಂದಿನ ದಿನಾಂಕವನ್ನು ನಿಗದಿಪಡಿಸ್ತಾರೆ. ಅಂದ್ರೆ ಯಾವುದೇ ಪ್ರಕರಣದಲ್ಲೂ ಕೂಡ ಜಾಮೀನು ಕೊಟ್ಟ ನಂತರ ಒಂದು ತಿಂಗಳಿಗೊಮ್ಮೆ ಅವರು ಕೋರ್ಟ್ಗೆ ಹಾಜರಾಗಬೇಕಾಗುತ್ತೆ. ಆ ಹಾಜರಾತಿಯಲ್ಲಿ ಇವರು ಸ್ಕಿಪ್ ಮಾಡಿರ್ತಕ್ಕಂದ್ರೆ ಇವರು ಕೋರ್ಟ್ಗೆ ಹಾಜರಾಗಿರಲಿಲ್ಲ, ಅಥವಾ ಇದ್ರ ಜೊತೆಗೆ ವಕೀಲರ ಮೂಲಕ ಒಂದು ನೋಟಿಸ್ ಅನ್ನ ಕೊಟ್ಟು ಅವರಿಗೆ ಏನು ಸೂಕ್ತ ಕಾರಣವನ್ನ ಕೊಟ್ಟು ಅವರಿಗೆ ಸಮಯವನ್ನ ಕೇಳ್ಕೊಳ್ಬೇಕಾಗುತ್ತೆ. ಅಂದ್ರೆ ಇದು ಕೂಡ ಅವರು ಮಾಡಿರಲಿಲ್ಲ. ಹೀಗಾಗಿ ಅವ್ರಿಗೆ NBW ನಾನ್ ಬೇಲಬಲ್ ವಾರೆಂಟ್ ಅನ್ನ ಇಶ್ಯೂ ಮಾಡಿದ್ರು. ಸೊ ಈ ಹಿನ್ನೆಲೆಯಲ್ಲಿ ಅವ್ರಿಗೆ ಪೊಲೀಸರಿಗೆ ಒಂದು ಅಲ್ಲಿಂದ ಒಂದು ಪತ್ರ ರವಾನೆ ಆಗಿತ್ತು, ಅಂದ್ರೆ ಇವ್ರನ್ನ ಕರೆತನ್ನಿ ಅಂತ ಹೇಳಿ ರವಾನೆ ಆಗಿತ್ತು. ಸೊ ಹೀಗಾಗಿ ಪೊಲೀಸರು ಏನು ರಜತ್ ಹಾಗೂ ಮತ್ತೆ ವಿನಯರನ್ನ ಇಬ್ಬರನ್ನು ಕೂಡ ಬಂಧನವನ್ನ ಮಾಡಿ ಈಗ ಕೋರ್ಟ್ಗೆ ಹಾಜರುಪಡಿಸುವಂತ ನಿಟ್ಟಿನಲ್ಲಿ ಮುಂದಾಗಿರ್ತಕ್ಕಂಥದ್ದು. ಅಂದ್ರೆ ಕೋರ್ಟ್ಗೆ ಇವರು ಹಾಜರಾಗದಿದ್ದಂತ ಹಿನ್ನೆಲೆಯಲ್ಲಿ ಮತ್ತೆ ಅವರನ್ನ ಬಂಧನ ಮಾಡಿರ್ತಕ್ಕಂಥದ್ದು. ಶ್ವೇತಾ, ಓಕೆ ಮಂಜುನಾಥ್, ಈಗ ಇಬ್ರು ಕೊಡ್ತಾ ಇರೋ ಸ್ಟೇಟ್ಮೆಂಟ್ ಏನು? ಯಾಕೆ ವಿಚಾರಣೆಗೆ ಹಾಜರಾಗ್ಲಿಲ್ವಂತೆ? ಗೊತ್ತಿತ್ತು ಜಾಮೀನ್ ಸಿಕ್ಕಾಗ ಏನೇನ್ ಕಂಡೀಷನ್ಸ್ ಗಳು ಹಾಕಿದ್ದಾರೆ ಅಂತ, ಅದನ್ನ ಫಾಲೋ ಮಾಡಬೇಕು ಅಂತ ಇವ್ರಿಗೆ ಗೊತ್ತಾಗ್ಲಿಲ್ವಂತ? ಯಾಕಂದ್ರೆ ಮಚ್ಚಿಡಿದು ರೀಲ್ಸ್ ಮಾಡಬಾರ್ದು ಅನ್ನೋದು ನಮಗೆ ಗೊತ್ತಿರ್ಲಿಲ್ಲ ಅಂತ ಹೊರಗಡೆ ಬಂದಂತ ಇಬ್ರು ಕೂಡ ಹೇಳ್ತಾ ಇದ್ರು. ಹಾಗಾದ್ರೆ ಕೋರ್ಟು ಜಾಮೀನ್ ಕೊಟ್ಟಿದೆ, ಅದಕ್ಕೊಂದಷ್ಟು ಕಂಡೀಷನ್ಸ್ ಹಾಕಿದೆ ಅಂದ್ರೆ ಆ ಕಂಡೀಷನ್ ಫಾಲೋ ಮಾಡೋದು ಗೊತ್ತಿರ್ಲಿಲ್ವಂತ ಇವ್ರಿಗೆ? ಶ್ವೇತಾ, ಇದು ಮೇಲ್ನೋಟಕ್ಕೆ ರಜತ್ ಏನಾಗುತ್ತೆ ಮಾಧ್ಯಮಗಳನ್ನ ನೋಡಿದೀವಿ, ಏನಾಗ್ಬೋದು ಏನಾಗುತ್ತೆ ಈ ರೀತಿಯಾಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಹಾಗಾಗಿ ಅವರೆಲ್ಲೋ ಕೂಡ ಮೈ ಮರ್ತಿದ್ರು. ಕಾನೂನು ಏನು ಪಾಲನೆ ಏನಿದೆ ಅದನ್ನ ಮಾಡದೆ ಅವರು ನಿರ್ಲಕ್ಷ್ಯ ಮಾಡಿದ್ರು ಅನ್ನೋ ಮಾಹಿತಿ ಇರ್ತಕ್ಕಂಥ. ಸದ್ಯ ಪೊಲೀಸರು ಕೂಡ ಇದೇ ಪ್ರಶ್ನೆಯನ್ನ ಈಗಾಗಲೇ ಏನು ರಜತ್ಗೆ ಕೇಳ್ತಾ ಇರ್ತಕ್ಕಂಥದ್ದು. ಈ ರೀತಿಯಾಗಿ ಕಾನೂನಿನ ಅಡಿಯಲ್ಲಿ ಬರುವಂತ ಸಂದರ್ಭದಲ್ಲಿ ನಿಮ್ಗೆ ಏನು ಮುಂದಿನ ದಿನಾಂಕವನ್ನು ನಿಗದಿಪಡಿಸಿದ್ರು, ನೀವು ಯಾಕೆ ಬಂದಿಲ್ಲ ಅನ್ನೋದನ್ನ ಕೇಳ್ತಾ ಇರ್ತಕ್ಕಂಥದ್ದು. ಈಗ ಏನು ಒಳಗಡೆ ಇನ್ಸ್ಪೆಕ್ಟರ್ ಸದ್ಯ ಅದಕ್ಕೆ ಸಂಬಂಧಪಟ್ಟಂತೆ ಏನು
ಕಾರಣವನ್ನ ಈಗ ಕೊಡ್ತಾ ಇದ್ದಾರೆ. ಶೂಟಿಂಗ್ ಸಂಬಂಧಪಟ್ಟಂತೆ ಒಂದಷ್ಟು ಸಮಯ ಬೇಕಾಗಿದ್ದಾಗಿ ಹೋಗ್ಲಿಲ್ಲ ಅಂತ ಹೇಳ್ತಾ ಇರ್ತಕ್ಕಂಥ ನಿಟ್ಟಿನಲ್ಲಿ ಮುಂದಾಗ್ತಿದ್ದಾನೆ ರಜತ್. ಸದ್ಯ ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ನವರಿಗೆ ಏನು ಬಂಧನವನ್ನ ಮಾಡಿದರೆ, ಬಂಧನವನ್ನ ಮಾಡಿ ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಅವರ ಪರ ಏನು ರಜತ್ ಪರ ಹಾಗೂ ವಿನಯ್ ಪರ ವಕೀಲರು ಕೋರ್ಟ್ಗೆ ಹಾಜರಾಗಿ ಅಲ್ಲಿ ಏನ್ ಮಾಡಿದ್ರು ಅಂದ್ರೆ ಯಾಕೆ ಬರಲಿಲ್ಲ ಅನ್ನೋದನ್ನ ಸೂಕ್ತ ಕಾರಣಗಳನ್ನು ಕೊಡುವಂತ ನಿಟ್ಟಿನಲ್ಲಿ ವಕೀಲರು ಮುಂದಾಗ್ತಾರೆ. ಸದ್ಯ ಈಗಿರ್ತಕ್ಕಂಥದ್ದು ಏನು ಅವ್ರಿಗೆ NBW ವಾರೆಂಟ್ ಏನು ಇಶ್ಯೂ ಮಾಡಿದ್ರು, ಈ ಹಿನ್ನೆಲೆಯಲ್ಲಿ ಅವರನ್ನ ಅರೆಸ್ಟ್ ಮಾಡಿ ಪ್ರಾಥಮಿಕ ಮಾಹಿತಿನ ಕಲೆ ಹಾಕಿ ಕೋರ್ಟ್ಗೆ ನ್ಯಾಯಾಧೀಶರ ಮುಂದೆ ಇಡ್ತಾರೆ. ಸದ್ಯ ರಜತ್ ಒಂದು ಏನು ಅವರ ಒಂದು ಕಾರಣವನ್ನು ಕೊಟ್ಟರೆ, ಇನ್ನು ವಿನಯ್ ಕೂಡ ಒಂದಷ್ಟು ಕಾರಣಗಳನ್ನು ಕೊಡುವಂತ ನಿಟ್ಟಿನಲ್ಲಿ ಮುಂದಾಗಬಹುದು. ಸೊ ಅದು ಕಾರಣ ಸೂಕ್ತ ಅಂತ ಹೇಳಿಸಿದ್ರೆ ಮತ್ತೆ ಅಲ್ಲೇ ಜಾಮೀನನ್ನ ಕೊಡ್ತಾರೆ, ಇಲ್ಲಾಂದ್ರೆ ಮತ್ತೆ ಜೈಲಿಗೆ ಕಳಿಸುವಂತ ಸಾಧ್ಯತೆಗಳು ಇರುತ್ತೆ. ಶ್ವೇತಾ, ಸದ್ಯ ಹೀಗಾಗಿ ಇವತ್ತು ಅಂದ್ರೆ ಏನು ರಜತ್ ನನ್ನ ಬೆಳಗ್ಗೆ ಬರುವಂತಂದ್ರೆ ನೆನ್ನೆ ಕೂಡ ನೋಟಿಸ್ ಕೊಟ್ಟಿದ್ರು, ನೀವು ಠಾಣೆಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ. ಸದ್ಯ ಹಾಗಾಗಿ ಇವತ್ತು ಬೆಳಗ್ಗೆ ಏನು ರಜತ್ ಹಾಜರಾಗ್ತಾರೆ. ಹಾಜರಾದ ಸಂದರ್ಭದಲ್ಲಿ ಅವರಿಗೆ NBW ಏನು ಇಶ್ಯೂ ಆಗಿತ್ತು, ಆ ಇಶ್ಯೂ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪೊಲೀಸರು ಅದನ್ನ ಬಂಧನವನ್ನ ಮಾಡಿ ಈಗ ಒಳಗೆ ಕೂರಿಸಿ ಪ್ರಾಥಮಿಕ ಮಾಹಿತಿಯನ್ನ ಕಲೆ ಹಾಕೊಳ್ತಿದ್ದಾರೆ. ಶ್ವೇತಾ, ಓಕೆ ಮಂಜುನಾಥ್, ಎಷ್ಟು ಗಂಭೀರವಾಗಿದೆ ಈ ಸಿಚುವೇಶನ್ ಅಂತ ಅನ್ಸುತ್ತೆ ವಿನಯ್ ಮತ್ತು ರಜತ್ ಪಾಲಿಗೆ? ಯಾಕಂದ್ರೆ ಷರತ್ತುಬದ್ಧ ಜಾಮೀನು ಕೊಟ್ಟಾಗ ಆ ಷರತ್ತುಗಳನ್ನ ಪಾಲನೆ ಮಾಡಿಲ್ಲ ಅಂತ ಅಂದಾಗ ಸೊ ಆಗುವಂತಹ ಪ್ರಕ್ರಿಯೆಗಳು ಏನಾಗಿರುತ್ತೆ? ಈಗ ಸ್ಟೇಷನ್ ಅಲ್ಲಿ ಇದ್ದಾರೆ, ನೆಕ್ಸ್ಟ್ ಕೋರ್ಟ್ ಮುಂದೆ ಹಾಜರುಪಡಿಸಲಾಗುತ್ತೆ, ವಾಟ್ ನೆಕ್ಸ್ಟ್ ಅಂತ? ಶ್ವೇತಾ, ಪ್ರಮುಖವಾಗಿ ಇವತ್ತು ಏನು ರಜತ್ನನ್ನ NBW ಮೇಲೆ ಬಂಧನವನ್ನು ಮಾಡಿರ್ತಕ್ಕಂಥ ಪೊಲೀಸರು ಪ್ರಾಥಮಿಕ ಮಾಹಿತಿಯನ್ನ ಕಲೆ ಹಾಕೊಳ್ತಾರೆ. ಪ್ರಾಥಮಿಕ ಮಾಹಿತಿಯನ್ನ ಕಲೆ ಹಾಕೊಂಡು ನ್ಯಾಯಾಲಯಕ್ಕೆ ಕರ್ಕೊಂಡು ಹೋಗ್ತಾರೆ, ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ಹಾಜರುಪಡಿಸಿದ ಸಂದರ್ಭದಲ್ಲಿ ರಜತ್ ಮತ್ತೆ ವಿನಯ್ ಪರ ವಕೀಲರು ಮತ್ತೆ ಅಲ್ಲಿ ಕೋರ್ಟ್ಗೆ ಹಾಜರಾಗಿ ಸೂಕ್ತವಾದಂಥ ಕಾರಣಗಳನ್ನ ಕೊಡಬೇಕಾಗತ್ತೆ. ಅಂದ್ರೆ ಯಾವ ಉದ್ದೇಶಕ್ಕಾಗಿ ಬರಲಿಲ್ಲ, ಮತ್ತೆ ಆ ದಿನ ಅಂದ್ರೆ ಏನು ನಿಗದಿಪಡಿಸಿದಂಥ ದಿನಾಂಕಕ್ಕೆ ಬರದಂತ ಹಿನ್ನೆಲೆಯಲ್ಲಿ ಅವತ್ತು ಯಾಕೆ ನೀವು ಅಪ್ಲಿಕೇಶನ್ ಹಾಕೊಂಡಿಲ್ಲ, ಸೂಕ್ತ ಕಾರಣವನ್ನು ಕೊಟ್ಟು ಅಪ್ಲಿಕೇಶನ್ ಯಾಕೆ ಹಾಕೊಂಡಿಲ್ಲ, ಇದ್ರ ಜೊತೆಗೆ ಈಗ ನೀವು ಕೊಡ್ತಿರ್ತಕ್ಕಂಥ ಸೂಕ್ತ ಕಾರಣಗಳು ಏನಿದೆ ಇದೆಲ್ಲವನ್ನು ಕೂಡ ಪರಿಶೀಲನೆ ಮಾಡಲಾಗುತ್ತೆ. ಪರಿಶೀಲನೆ ಮಾಡಿ ಒಂದು ವೇಳೆ ಸೂಕ್ತ ಕಾರಣಗಳು ಇದ್ದಿದ್ದೇ ಆದ್ರೆ ಅವ್ರಿಗೆ ಅಲ್ಲೇ ಜಾಮೀನು ಕೊಡ್ಬೋದಾ ಬಿಡ್ಬೋದಾ ಅದು ನ್ಯಾಯಾಧೀಶರು ತೀರ್ಮಾನ ತೆಗೆದುಕೊಳ್ತಾರೆ. ಸದ್ಯ ಈಗ ಅಂದ್ರೆ ಏನು ರಜತ್ನನ್ನ ಬಂಧನವನ್ನು ಮಾಡಿರ್ತಕ್ಕಂಥ ಪೊಲೀಸರು ಪ್ರಾಥಮಿಕ ಮಾಹಿತಿಯನ್ನ ಕಲೆ ಹಾಕೊಂಡು ಅವರು ಕೂಡ ಒಂದು ವರದಿಯನ್ನ ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಸದ್ಯ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅವ್ರನ್ನ ಕೋರ್ಟ್ಗೆ ಹಾಜರುಪಡಿಸೋ ನಿಟ್ಟಿನಲ್ಲಿ ಮುಂದಾಗ್ತಾರೆ. ಶ್ವೇತಾ, ಥ್ಯಾಂಕ್ ಯು ಮಂಜುನಾಥ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.